ಇದು ಕೋಲಣ್ಣೆ ಸೊಪ್ಪು, ಗುಂಡಣ್ಣೆ ಸೊಪ್ಪು ಇಲ್ಲೇ ಇದೆ. ಇದು ಗುಂಡಣ್ಣೆ ಸೊಪ್ಪು. ಇದ್ರ ಕೋಲಣ್ಣೆ ಸೊಪ್ಪು ಏನಪ್ಪ ಅಂದರೆ ಕನೆ ಆಗಲ್ಲ, ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗುಂಡಣ್ಣೆ ಸೊಪ್ಪು ಬೇಗ ಕನೆ ಆಗುತ್ತೆ, ಅಂದರೆ ಬೇಗ ಬಲಿಯುತ್ತೆ. ಅದರಿಂದ ಇದು ಕಡಿಮೆ ಬಳಸೋದು. ಬಟ್ ಎರಡು ಪೋಷಕಾಂಶಗಳು ಎರಡು ಸೇಮ್ ಇರುತ್ತೆ. ಅಣ್ಣೆ ಸೊಪ್ಪಲ್ಲಿ ಎರಡು ವಿಧ ಇದೆ, ಕೋಲಣ್ಣೆ ಸೊಪ್ಪು, ಗುಂಡಣ್ಣೆ ಸೊಪ್ಪು ಅಂತ. ಏನು ಸೊಪ್ಪಿನ ಸಾರು ಮಾಡ್ತೀನಮ್ಮ? ಮಜ್ಜಿಗೆ ಸೊಪ್ಪಿನ ಸಾರ. ಮೊಸರಿತ್ತು. ಹಾಂ ನೋಡಿ, ಸೋಮವಾರ ವಾರ ಮಾಡೋದು ಬಿಟ್ಟು ಅಣ್ಣೆ ಸೊಪ್ಪು ಮಧ್ಯಾಹ್ನ ಊಟಕ್ಕೆ ಇಷ್ಟೊತ್ತು ಕೆಲಸ ಇತ್ತು, ಹೊಲದಲ್ಲಿ ಕೆಲಸ ಮಾಡ್ತಿದ್ದೋ. ನಮ್ಮ ಮನೆಗೆ ಬಂದರು ಹಂಗೆ ಅಣ್ಣೆ ಸೊಪ್ಪು ಕೀಳಬೇಕು ಅಂತ ಅಣ್ಣೆ ಸೊಪ್ಪು ಕೀಳ್ತಾಯಿದ್ವಿ. ಸಖತ್ತಾಗಿರುತ್ತೆ ಅಣ್ಣೆ ಸೊಪ್ಪು. ಈ ಮೊಸರು ಬಿಟ್ಟು ಮಜ್ಜಿಗೆ ಬಿಟ್ಟು ಸೊಪ್ಪಿನ ಸಾರು ಇರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಮತ್ತು ಮಶೊಪ್ಪು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಇನ್ನೊಂದು ಯಾವುದೋ ಮಾಡೋದು ಅಣ್ಣೆ ಸೊಪ್ಪಲ್ಲಿ ಸೊಪ್ಪಿನ ಸಾರು. ಹಾಂ ಬೆರಕೆ ಸೊಪ್ಪಿನ ಸಾರು ಅಂತ ಮಾಡ್ತಾರೆ. ಅಂದರೆ ಈಗ ಅಣ್ಣೆ ಸೊಪ್ಪು ಇವೆಲ್ಲ ಅವೆಲ್ಲ ಹಾಕಿ ಮಾಡಿದ್ರೆ ಬೆರಕೆ ಸೊಪ್ಪಿನ ಸಾರು ಸಖತ್ತಾಗಿರ್ತದೆ. ಈ ಒಂಥರ, ಏಕೆಂದರೆ ಇದು ಎಲ್ಲ ಕಡೆ ದುಡ್ಡು ಕೊಟ್ಟರೆ ಸಿಗುತ್ತೆ. ಈಗ ಎಲ್ಲ ಕಡೆ ಮೊದಲು ಸಿಗ್ತಿರ್ಲಿಲ್ಲ. ಅಣ್ಣೆ ಸೊಪ್ಪು ಈ ಕಾಲದಲ್ಲಿ ತಿಂದುಬಿಡ್ಬೇಕು, ಯಾಕೆಂದ್ರೆ ತಿರ್ಗಾ ಸಿಗೋಲ್ಲ ಇದು. ಈ ಕಾಲದಲ್ಲಿ ಬಿಟ್ಟರೆ ಆಮೇಲೆ ಬಲ್ತ್ಬಿಡ್ತದೆ, ಸಾಂಬಾರು ಕನೆ ಆಗೋದು. ಕನೆ ಅಂದರೆ ಕಹಿ ಬಂದುಬಿಡುತ್ತೆ. ನಮ್ಮ ಹಳ್ಳಿ ಕಡೆ ಅದನ್ನು ಕನೆ ಬರ್ತದೆ ಅಂತ ಅಂತೀವಿ, ಅದೇ ಒಗ್ರೋಗ್ರಾಗುತ್ತೆ ಅಂತೇಳಿ ಅದನ್ನು ಬಳಸಲ್ಲ. ಈ ಸೀಸನಲ್ಲಿ ಮಳೆ ಬಿದ್ದು ಎಲ್ಲ ಚೆನ್ನಾಗೆ ಏನು ಗೊಬ್ಬರ ಅದನ್ನೆಲ್ಲ ಸಕ್ಕತ್ತಾಗಿರ್ತದೆ. ಒಳ್ಳೆ ಪೌಷ್ಟಿಕಾಂಶ, ಕಬ್ಬಿಣದ ಅಂಶ ಹೇರಳವಾಗಿರುತ್ತೆ ಎಣ್ಣೆ ಸೊಪ್ಪಿನಲ್ಲಿ. ಅದರಿಂದ ಇದನ್ನು ಈ ಟೈಮಲ್ಲಿ ಬಳಸಬೇಕು. ಇದ್ರ ಜೊತೆ ಅನ್ಗೊನೆ ಸೊಪ್ಪು ಹಾಕ್ತಾರೆ, ಮತ್ತು ಸುಮಾರು ಸೊಪ್ಪುಗಳು ಹಾಕಿ ಬೆರಕೆ ಸೊಪ್ಪಿನ ಸಾರು ಅಂತ ಮಾಡ್ತಾರೆ. ಗಾಣಿಕೆ ಸೊಪ್ಪು ಹಾಕ್ತಾರೆ, ಸುಮಾರು ಸೊಪ್ಪಿದೆ. ಅವೆಲ್ಲ ತೋರಿಸ್ತೀನಿ ಸಾಧ್ಯವಾದರೆ. ಇದು ಅರಿವೆ ಸೊಪ್ಪಲ್ಲಿ ಒಂದು ಜಾತಿ ಮುಳ್ಳರಿವೆ ಸೊಪ್ಪು ಅಂತೇಳಿ, ಇದನ್ನು ಹಾಕ್ತೀವಿ ಬೆರಕೆ ಸೊಪ್ಪಿನ ಸಾರಿಗೆ. ನೋಡಿ, ಇದರಲ್ಲಿ ಇನ್ನೊಂದು ವರ್ತ್ ಏನಪ್ಪ ಅಂದರೆ, ಎಣ್ಣೆ ಸೊಪ್ಪು ಕುಯ್ಯೋದ್ರಲ್ಲಿ ಈಗ ಇಷ್ಟು ಗಿಡ ಇರುತ್ತೆ, ಹಿಂಗೆ ಕಟ್ ಮಾಡಿದಾಗ ಇದು ಸತ್ತೆ ಅಷ್ಟು ಬೇಗ ಬೆಳೆಯಲ್ಲ. ಇದು ಅವಾಗ ಕಟ್ ಮಾಡ್ಕೊಂಡು ತಿಂತಾಯಿದ್ರೆ ಸತ್ತೆ ಬೆಳೆಯಲ್ಲ. ಅದು ಒಂದು ವರ್ತಿದೆ ರೈತರಿಗೆ. ಮತ್ತೇನು ಮಾಡ್ತೀರಿ, ಎಷ್ಟು ಅಂತ ಕೊಯ್ಯೋಕ್ಕಾಗತ್ತೆ. ನೋಡಿ, ಬೇಜಾನಿದೆ ಎಣ್ಣೆ ಸೊಪ್ಪು. ಇದು ಬಲ್ತಿದೆ, ಇದು ಆಗೋಲ್ಲ. ನೋಡಿ, ಇದು ಎಳೆ ಎಣ್ಣೆ ಸೊಪ್ಪು ಚೆನ್ನಾಗಿದೆ. ಇದು ನೋಡಿ, ಇದು ಬಲ್ತಿದ್ರೂ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಇದು ಕನೆ ಆಗೋಲ್ಲ, ಅಂದರೆ ಕಹಿ ಬರೋಲ್ಲ. ಕೋಲಣ್ಣೆ ಸೊಪ್ಪು ಬೇಗ ಕಹಿ ಬರೋಲ್ಲ ಅಂತ ಇದನ್ನು ಹಾಕ್ತೀವಿ. ಈ ಎಣ್ಣೆ ಸೊಪ್ಪು ಇಬೇಕಾದ್ರೆ ಹಂಗೆ ಗಿಡದಲ್ಲಿ ಪಕ್ಕದಲ್ಲಿ ದೊಡ್ಡ ದೊಡ್ಡ ಸತ್ತೆ ಇರುತ್ತಲ್ಲ, ಇದೆಲ್ಲ ಹಿರಿದು ಹಾಕ್ಬಿಡ್ಬೇಕು. ಯಾಕೆ ನಮಗೆ ಡಬಲ್ ಕೆಲಸ ಮಾಡೋದು ತಪ್ತದೆ. ಒಂದೇ ಸರಿ ಎರಡು ಕೆಲಸ ಆಗೋಗುತ್ತೆ. ಸೊಪ್ಪು ಕುಯ್ದಂಗೂ ಆಗುತ್ತೆ, ಸತ್ತೆ ಕಿತ್ತಾಕ್ದಂಗೂ ಆಗ್ತದೆ ಅಂಥೇಳಿ ಎಣ್ಣೆ ಸೊಪ್ಪು ಕಾಯಕ. ಈಗ ಜನ ಈ ಏನು ಸಬಾಕ್ಸಿ, ಕೊತ್ತಂಬರಿ, ಮೆಂತ್ಯ, ಪಾಲಕ್ಕು, ಏನೇನೋ ಸಾವಿರ ಥರ ವೆರೈಟಿ ಸೊಪ್ಪುಗಳು ಬಂದವೆ. ಅವಾಗ ಇವೆಲ್ಲ ಗೊತ್ತಿರಲಿಲ್ಲ ಜನಕ್ಕೆ. ಯಾಕೆಂದ್ರೆ ಅವೆಲ್ಲ ಕೊಂಡ್ಕೊಂಬಂದು ಬೀಜ ಹಾಕ್ಬೇಕಿತ್ತು. ಎಣ್ಣೆ ಬೀಜ ಅದರಡ್ಕದೆ ಉದುರುಬಿಟ್ಟು ಹುಟ್ಟಿರೋದು. ಹಂಗಾಗಿ ಮುಂಗಾರಿಗೆ ಮಳೆ ಶುರುವಾದರೆ, ಈ ಮುಂಗಾರಿಗೆ ಮಳೆ ಶುರುವಾಗಿ ಒಂದು ಸಲ ಹೊಲ ಉತ್ಬಿಟ್ರೆ ಹೊಸ ಬೀಜ ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಉಟ್ಬಿಡೋದು, ಯಾವುದು ಎಣ್ಣೆ ಬೀಜ. ಅದಿನ್ನು ಹೊಲ ಚೆಲ್ಲಿ ಹೊಲ ಗರಿಮೆಯ ತನಕನೂ ಅಲ್ಲಲ್ಲಿ ಸಿಗ್ತದೆ ಎಣ್ಣೆ ಸೊಪ್ಪು. ಎಣ್ಣೆ ಸೊಪ್ಪು ಇದು ಸಣ್ಣ ದೇವ್ರು ಮಾಡಿ ಉಣ್ಣಿರಪ್ಪ ಉಣ್ಣಿರೋ, ಮುದ್ದೆ ಸಾರು ಉಣ್ಣಿರೋ ಅಂತ ಗಾದೆ. ಇದು ತುಂಬ ಚೆನ್ನಾಗಿದೆ. ನೋಡಿ, ಇದು ಅವರೆಕಾಳು ಹಾಕಿದ್ದು, ಅವರೆಕಾಳು ಸರಿಯಾಗಿ ಹುಟ್ಟಿಲ್ಲ ಅಂಥೇಳಿ ಮತ್ತೆ ಉತ್ತುಬಿಟ್ಟು ಕೆಡಿಸ್ಬಿಟ್ರೆ ಎಲ್ಲ ಒಣಗೋಗಿತ್ತು. ನೋಡಿ, ತಿರ್ಗಿ ಎಣ್ಣೆ ಸೊಪ್ಪು ಎಷ್ಟೊಂದು ಇದ್ದಿದೆ. ಇದು ಏನು ಮಾಡೋಕ್ಕಾಗಲ್ಲ, ಬೀಜ ಆಗುತ್ತೆ, ಹುಟ್ಟುತ್ತೆ, ಮತ್ತು ಕುಯ್ತಿರ್ತೀವಿ, ಹೊಡಿತಾ ಇರ್ತೀವಿ. ಎಣ್ಣೆ ಸೊಪ್ಪಿನ ಕಥೆನೇ ಹಿಂಗೆ, ಬೇಗ ಹೋಗಲ್ಲ ಇದು. ಯಾಕೆಂದರೆ ಬೀಜ ಅಷ್ಟು ಸಣ್ಣಗಿರುತ್ತೆ, ದಂಟಿನ ಸೊಪ್ಪಿನ ಬೀಜ ಇದ್ದಂಗೆ. ಹಂಗಾಗಿ ಮತ್ತು ಇನ್ನೊಂದು, ಈ ಮಣ್ಣು ಜಾಸ್ತಿ ಇರೋ ಕಡೆ ಇದು ಎಣ್ಣೆ ಸೊಪ್ಪು ಕುಯ್ಬಾರ್ದು. ಯಾಕೆಂದರೆ ನೋಡಿ, ಸಿಕ್ಕಾಪಟ್ಟೆ ಮಣ್ಣು ಇರ್ತದೆ, ಚೆನ್ನಾಗಿ ತೊಳಿಬೇಕು, ಕೊಡಬೇಕಿದು. ಇಲ್ಲಾಂದರೆ ಈ ಮಣ್ಣು ಕಲ್ಲೆಲ್ಲ ಸೇರಿಕೊಂಡು ಹೊಟ್ಟೆ ಒಳಗೆ ಕೊಟ್ಟುತ್ತದೆ. ಇದು ಕೋಳಿ ಕಾಲು ಸೊಪ್ಪು ಅಂತ, ಇದನ್ನು ಸಹ ಬೆರಕೆ ಸೊಪ್ಪಿನ ಸಾರು ಜೊತೆಗೆ ಇದನ್ನ ಹಾಕ್ತೀವಿ. ನೋಡಿ, ಈ ಬೆರಕೆ ಸೊಪ್ಪಿನ ಸಾರು ಅಂತ ಹೇಳಿದ್ನಲ್ಲ, ಅದಕ್ಕೆ ನೋಡಿ, ಇದು ಕೆಂಪುಗಾನಿಕೆ ಸೊಪ್ಪು. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಕೆಂಪುಗಾನಿಕೆ ಅಂದರೆ ನೋಡಿ ಹಿಂಗೆ ಇರ್ತದೆ, ಸಣ್ಣ ಸಣ್ಣ ಕಾಯಿ,
ಮತ್ತು ಎಲೆ ಈ ಆಕಾರಕ್ಕೆ ಇರುತ್ತೆ. ಕೆಂಪುಗಾನ್ಕೆದು, ಕರಿಗಾನ್ಕೆದಲ್ಲ. ಈಗ ತೋರಿಸ್ತೀನಿ ತಡ್ರಿ. ಇದು ಬಾಣಂತಿರಿಗೆ ಭಾಳ ಒಳ್ಳೆಯದು. ಬಾಣಂತಿರು ಕೆಂಪುಗಾನ್ಕೆ ಸೊಪ್ಪು ತಿಂದರೆ ಶಾಖ ಅಂಥೇಳಿ ಇದು ಸಬಾಕ್ಸಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಬೆರಕೆ ಸೊಪ್ಪಿನ ಸಾರು ಮಾಡಿಕೊಡ್ತಾರೆ, ಚೆನ್ನಾಗಿರ್ತದೆ. ಇದು ಕಪ್ಪುಗಾನ್ಕೆ ತೋರಿಸ್ತೀನಿ ತಡ್ರಿ. ನೋಡಿ, ಇದು ಕಪ್ಪುಗಾನ್ಕೆ ಸೊಪ್ಪು. ಇದನ್ನು ಬೆರಕೆ ಸೊಪ್ಪಿಗೆ ಹಾಕಿ ಸಾರು ಮಾಡ್ಬೋದು. ಅದು ನೋಡೋದಲ್ಲ, ಈ ಎಲೆ ಬಂದು ಕನಕಾಂಬರಿ ಹೂ ಥರ ಇರ್ತದೆ, ಅದು ಕೆಂಪುಗಾನ್ಕೆ. ಇದು ಕಪ್ಪುಗಾನ್ಕೆ. ಮತ್ತು ಕಾಯಿ ಅಷ್ಟು ಒತ್ತೊತ್ತಾಗಿರಲ್ಲ, ಇದು ಸ್ವಲ್ಪ ಬಿಡಿ ಆಗಿರುತ್ತೆ. ನೋಡಿ, ಇದಿನ್ನು ಕೆಂಗು ಎಷ್ಟು ಚೆನ್ನಾಗಿದೆ ಗಿಡ. ಇದು ಸಾಂಬಾರಿಗೆ ಅಂತಲೇ ಬಿಟ್ಕೊಂಡಿದ್ದೀವಿ, ಬೆರಕೆ ಸೊಪ್ಪಿನ ಸಾರು ಮಾಡೋಕ್ಕೆ ಅಂತಲೇ ಬಿಟ್ಕೊಂಡಿದ್ದೀವಿ. ಎಷ್ಟು ಉದ್ದ ಐತೆ, ಆಪಲ್ ಗಿಡ ಎಷ್ಟು ಉದ್ದ ಆಯಿತೋ ಅಷ್ಟುದ್ದ ಬೆಳೀತಾ ಇದು. ಮತ್ತು ಇದಕ್ಕೆ ಈ ಟಮಾಟೆ ಸೊಪ್ಪು ಇಂಥವೆಲ್ಲ ಹಾಕಿ ಬೆರಕೆ ಸೊಪ್ಪಿನ ಸಾರು ಮಾಡೋದು. ಅನ್ಗೊನೆ ಸೊಪ್ಪು ಅಂತ ಹೇಳಿದ್ ನಾನು. ನೋಡಿ, ಇದು ಹೊನ್ನಗೊನೆ ಸೊಪ್ಪು ಅಂತೇಳಿ ನಾವು ಹಳ್ಳಿ ಭಾಷೆಯಲ್ಲಿ ಅನ್ಗೊನೆ ಸೊಪ್ಪು ಅಂತೀವಿ. ಇದು ಸ್ವಲ್ಪ ಬೋಗ್ವಾಗಿ ಬೆಳೆದ ಗೊಬ್ಬರ ಹಾಕಿದೆ. ಇದನ್ನು ಒಂದು ಕಡ್ಡಿ ತಗೊಂಡು ಹಾಕ್ಬಿಟ್ರೆ ಸಾಕು, ಅಷ್ಟಾಗಲ್ಲ ಅಡ್ಕತ್ತದೆ. ಅಂದರೆ ಗದ್ದೆ ಗೋಡಲ್ಲಿ ಚೆನ್ನಾಗಿ ಬೆಳೀತದೆ ಇದು. ಇದನ್ನು ಬೆರಕೆ ಸೊಪ್ಪಿನ ಸಾರಿಗೆ ಬಳಸ್ತಾರೆ. ಮತ್ತು ಸಪ್ರೇಟು ಇದನ್ನು ಅನ್ಗೊನೆ ಸೊಪ್ಪಿನ ಸಾರು ಮಾಡಿದ್ರೆ ಕಣ್ಣಿಗೆ ಭಾಳ ಒಳ್ಳೆಯದು. ಸೂಕ್ಷ್ಮತೆ ಮತ್ತು ಕಣ್ಣಿನ ಪೊರೆ ಏನೇ ಇದ್ದರೂ ಇದು ಕಣ್ಣಿಗೆ ಭಾಳ ಒಳ್ಳೆಯದು. ಅನ್ಗೊನೆ ಸೊಪ್ಪಿನ ಸಾರು, ಅನ್ಗೊನೆ ಸೊಪ್ಪಿನ ಪಲ್ಯ ಅಂತ ಮಾಡ್ತಾರೆ. ಬರೀ ಸೊಪ್ಪು ಇದು ಒಗ್ಗರಣೆ ಹಾಕಿ ಮಾಡ್ತಾರೆ. ಇಲ್ಲಾಂದರೆ ಇದ್ರ ಜೊತೆ ಅವರೆಕಾಳು, ಹಸುಂಡೆ ಕಾಳು ಆ ಥರ ಹಾಕಿ ಬಸ್ಸಾರು ಮಾಡ್ತಾರೆ. ಅದು ಸಖತ್ತಾಗಿರ್ತದೆ. ಅಂದರೆ ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಇದು ಆಗರ, ಅದಕ್ಕೆ ಹೊನ್ನಗೊನೆ ಅಂತೇಳಿ ಈ ಸೊಪ್ಪು ಕರೆಯೋದು. ಬೆರಕೆ ಸೊಪ್ಪಿಗೆ ಇದನ್ನು ಹಾಕ್ತಾರೆ, ಚೆನ್ನಾಗಿರ್ತದೆ. ಇದು ಈ ಅನ್ಗೊನೆ ಸೊಪ್ಪು ಏನು ಮಾಡುತ್ತೆ ಅಂದರೆ ಗದ್ದೆ ಬೈಲಲ್ಲಿ ಕೆರೆಗಳಲ್ಲಿ ಜಾಸ್ತಿ ಬೆಳೀತದೆ. ಈಗ ಕೆರೆ ಕಟ್ಟೆನೇ ಇಲ್ಲ ಬಿಡಿ, ಅಂಥ ಕಡೆ ಜಾಸ್ತಿ ಬೆಳೀತೆ. ಇದು ಸಿಗೋದೇ ಅಪರೂಪ. ಸಿಕ್ಕಿದ್ರೆ ದಯವಿಟ್ಟು ಇದು ತಗೊಂಡು ತುಂಬ ಒಳ್ಳೆಯದು. ಸಿಗುತ್ತೆ ಈಗ ಸಿಟಿ ಮಾರ್ಕೆಟ್ಗಳೆಲ್ಲ ಕುಯ್ಕೊಂಬಂದು ಮಾರ್ತಾರೆ. ತುಮಕೂರು, ಬೆಂಗಳೂರು, ನೆಲಮಂಗಲ ಇಲ್ಲೆಲ್ಲ. ಇದು ಅನ್ಗೊನೆ ಏನು ಆರೋಗ್ಯದ ಆಗರ ಅಂತ ಹೇಳಬೇಕು. ಈಗ ಇಲ್ಲಿ ಕೆರೆ ಗದ್ದೆ ಇಲ್ಲೆಲ್ಲ ಹೋಗೋಕ್ಕಾಗಲ್ಲ. ಸೊ ಅಚ್ಚುಕಟ್ಟಾಗಿರೋ ಜಾಗದಲ್ಲಿದ್ದರೆ ಒಂದೊಂದು ಕಡ್ಡಿ ತೊಗೊಂಡು ಹಾಕೊಂಡು ಅದು ಹಂಗೆ ಬೆಳ್ಕೊಂಡು ಹರ್ಕೊಂಬಿಡೋದು ಚೆನ್ನಾಗಿ. ಆ ಏರಿಯಾ ಪೂರ್ತಿ ತುಂಬ ಹರ್ಕೊಂಡು ಅನ್ಗೊನೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಅದೇ ಬೆರಕೆ ಸೊಪ್ಪಿನ ಸಾರು ಹೇಳಿದ್ನಲ್ಲ, ಅದಕ್ಕೆ ಬಳಸ್ತಾರೆ. ಒಂದೆಲ್ಗ ಇದನ್ನು ಒಂದು 2 ಎಲೆ ಹಾಕ್ತಾರೆ. ಬೆರಕೆ ಸೊಪ್ಪು ಅಂದರೆ ಅದು ಅರ್ಥ, ಏನು ಸೊಪ್ಪು ಬೇಕು ಹಾಕ್ಬೋದು, ತಿನ್ನೋದು ಮಾತ್ರ, ತಿಂದೇ ಇರೋದಲ್ಲ ಆ ಥರ. ಮೆಳೆಕಳಿ ಸೊಪ್ಪು ಇದನ್ನು ಒಂದು 2 ಎಲೆವಷ್ಟು ಹಾಕ್ತಾರೆ. ತುಂಬ ಕಹಿ ಇರ್ತದೆ, ಅಂದರೆ ಈ ಶೀತಕ್ಕೆ ಒಳ್ಳೆಯದು ಅಂತೇಳಿ ಇದನ್ನು ಬೆರಕೆ ಸೊಪ್ಪಿನ ಸಾರಿಗೆ ಹಾಕ್ತಾರೆ. ಮತ್ತು ಇದು ಬಸಳೆ ಸೊಪ್ಪು. ಈ ಬಸಳೆ ಬಳ್ಳಿ ಇರ್ತದೆ, ಇದು ಒಂದು ಕಡ್ಡಿ ತಂದು ಹಾಕ್ಬಿಟ್ರೆ ಸಾಕು, ಎಷ್ಟು ದೊಡ್ಡದಾಗಿ ಬೆಳೀತದೆ ನೋಡಿ. ಉಳ್ಳೆದೆಲ್ಲ ಥರ ಕಾಣಿಸ್ತದೆ. ಇದನ್ನು ಹಾಕ್ತಾರೆ ಬೆರಕೆ ಸೊಪ್ಪಿನ ಸಾರಿಗೆ. ತುಂಬ ಟೇಸ್ಟ್. ಈ ಪಾಲಕಲ್ಲಿ ಏನು ಅಂಶ ಇರುತ್ತೋ ಅದ್ರ 10 ಪಟ್ಟು ಪೌಷ್ಟಿಕಾಂಶ ಈ ಬಸಳೆ ಸೊಪ್ಪಲ್ಲಿ ಇರ್ತದೆ. ಎಲ್ಲ ಬೆರಕೆ ಮಾಡಿ ಸಾಂಬಾರು ಮಾಡೋದು. ಅದು ಬಸಳೆ ಆದರೆ ಇದು ಉಳು ಬಸಳೆ ಅಂತೇಳಿ, ಉಳು ಬಸಳೆ ಸೊಪ್ಪು ನೋಡಿ. ಇದು ಅಷ್ಟೇ, ಇದು ಬೆರಕೆ ಸೊಪ್ಪಿನ ಸಾರು ಜೊತೆ ಹಾಕ್ತಾರೆ. ಸಪ್ರೇಟ್ ಇದನ್ನು ಪಲ್ಯ ಮಾಡ್ಬೋದು ಅಷ್ಟೇ. ಎಣ್ಣೆ ಸೊಪ್ಪು ಇವೆಲ್ಲ ಕಾಂಬಿನೇಷನು ಬೆರಕೆ ಸೊಪ್ಪಿನ ಸಾರಿಗೆ ಬಳಸ್ತಾರೆ. ಏನು ಬೆರಕೆ ಸೊಪ್ಪಿನ ಸಾರಿಗೆ ಇದು ನಾವು ಬೇದಿ ಸೊಪ್ಪು ಅಂತೀವಿ. ಅಂದರೆ ಜಾಸ್ತಿ ಹಾಕೋಂಗಿಲ್ಲ, ಒಂದು ಸ್ವಲ್ಪ, ಎಣ್ಣೆ ಸೊಪ್ಪು ಇವೆಲ್ಲ ಹಾಕಿರ್ತೀವಿ, ಅದರಲ್ಲಿ ಒಂದು 2 ಎಲೆ 4 ಎಲೆ ಹಾಕಿದ್ರೆ ಸಾಕಿದು. ಇದು ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು. ನೋಡಿ, ಇದು ಕೆಂಪು ದಂಟು. ಈ ದಂಟು ಸಹ ಇದಕ್ಕೆ ಬಳಸ್ತೀವಿ ಬೆರಕೆ ಸೊಪ್ಪಿನ ಸಾರಿಗೆ. ಬಿಳಿ ದಂಟು, ಕೆಂಪು ದಂಟು. ನಾನು ಕೆಂಪು ದಂಟು ಹಾಕಿದ್ದೆ. ಈ ಮತ್ತು ಸವಾಸಿ, ಕೊತ್ತಂಬರಿ ಎಲ್ಲ ಹಾಕಿದ್ರೆ ಸಾಂಬಾರು ಚೆನ್ನಾಗಿರ್ತದೆ. ನೋಡಿ, ಇದು ಗಾದೆ ಹೆಂಗೈತೆ ಅಂದರೆ ಮೊದಲು ತುಂಬ ಸೊಪ್ಪು ತಂದರೂ ಮಗ್ಲಿಗೆ ಕಡಿಮೆ ಬರ್ತದಂತೆ ಇದು ಸೊಪ್ಪು. ಯಾಕೆಂದರೆ ಕುಯ್ದಾಗ ಇಷ್ಟೊಂದು ಇರ್ತದೆ, ಏನೋ ಅದ್ಭುತ, ಅಬ್ಬಾಬ ಇಷ್ಟೊಂದು ಸೊಪ್ಪು ಕುಯ್ದುಬಿಟ್ಟು ಅನ್ನಂಗೆ ಆಗುತ್ತೆ. ಇದು ಚೆನ್ನಾಗಿ ಸೋಸ್ಬಿಟ್ಟು ನೀರಿಗೆ ಹಾಕಿ ಬೇಯಿಸಿದಾಗ ಇಷ್ಟು ಆಗುತ್ತೆ. ಅಂದರೆ ಒಂದು 5 ಜನ ಹೊಟ್ಟೆ ತುಂಬ ಸಾರು ಊಟ ಮಾಡ್ಬೋದು. ಇದು ಒಂದು 5 ರಿಂದ 6 ಆಳಿಗೆ ಆಗ್ತದೆ ಅಷ್ಟೇ. ಇದು ನೋಡೋಕೆ ನೋಡಿ, ಒಂದು ಬ್ಯಾಗ್ ತುಂಬ ಐತೆ ಸೊಪ್ಪು. ನೋಡಿ, ಚೆನ್ನಾಗಿ ಸೋಸ್ತಾರೆ, ಸಪ್ರೇಟ್ ಮಾಡ್ತಾರೆ. ಚೆನ್ನಾಗಿರೋ ಸೊಪ್ಪು ಸಪ್ರೇಟ್ ಮಾಡಿ ಆಮೇಲೆ ಬಡಿಯೋದು. ವಚನ ಬಡಿ ಹೆಂಗೆ ನೀವು ಸೋಸ್ತೀರಾ? ನೋಡಿ ಎಷ್ಟು ಚೆನ್ನಾಗೈತೆ ಹಸಿರಾಗಿ. ಚೆನ್ನಾಗಿ ದಬಾ ಬಡಿಬೇಕು. ಸಣ್ಣ ಪುಟ್ಟ ಮಣ್ಣು ಧೂಳು ಕಲ್ಲು ಇದ್ದರೆ ಹೊರಟೋಗ್ತದೆ ಅಂತ ಬಡಿದ್ಬಿಟ್ಟು ಆಮೇಲೆ ಚೆನ್ನಾಗಿ ಒಂದು 4 ಥರ 5 ಥರ ತೊಳೆದ್ಬಿಟ್ಟು ಆಮೇಲೆ ಬೇಯಕ್ಕೆ ನೀರಿಗೆ ಹಾಕಿ
ಸಾಂಬಾರು ಮಾಡೋದು ಬಿಡ್ಬೇಕು ಇನ್ನೂ ಜೋರಾಗಿ ಹಾಗೆ ನೋಡಿ. ಈ ಸೊಪ್ಪು ಅಷ್ಟೊಂದು ಬೇಯಿಸಿದ್ದು ಇಷ್ಟಾಗದೆ, ಒಂದು ಮಿಳ್ಳೆ ಒಳಗೆ ಇಷ್ಟೈತೆ. ಈ ಸೊಪ್ಪು ಅನ್ನ ಸಾರು ಹೆಂಗಿರ್ತದೆ ಅಂದರೆ ನೋಡಿ, ಗ್ರೀನ್ ಕಲರು ಸಾಕಾದಾಯ್ತು. ಒಂಚೂರು ಒಂದು ಚಿಟಿಕೆ ಒಂದು ಸ್ಯಾರೆ ತುಪ್ಪ ಹಾಕೊಂಬಿಟ್ರೆ ಮಾತ್ರ ಬಿಸಿ ಅನ್ನಕ್ಕೆ ಸಾಕಾದಾಗಿರ್ತದೆ. ಒಂಥರ ಹೇಳಕ್ಕೆ ಅಸಾಧ್ಯ ಬಿಡಿ, ಆ ಟೇಸ್ಟು ತಿಂದವ್ರಿಗೆ ಗೊತ್ತಿರುತ್ತೆ. ನೀವು ಒಂದು ಸಲ ಎಣ್ಣೆ ಸೊಪ್ಪು ಕುಯ್ದು ಸೊಪ್ಪಿನ ಸಾರು ಮಾಡ್ಕೊತೀನಿ. ಈ ಸೊಪ್ಪಿನ ಸಾರು, ಮಜ್ಜಿಗೆ ಬಿಟ್ಟು ಸೊಪ್ಪಿನ ಸಾರು ಅನ್ನಕ್ಕಿಂತ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು. ಒಂದು ಮುದ್ದೆ ಉಣ್ಣೋನು 2 ಮುದ್ದೆ ಉಣ್ಬಿಡ್ತಾನೆ, ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್. 2 ಮುದ್ದೆ ಇಟ್ಟು ಉಣ್ತಾನೆ ಇವತ್ತು ಸೊಪ್ಪಿನ ಸಾರು ಅಂತ ಹೇಳಿ ಅನ್ನೋರು. ಇವತ್ತೆಲ್ಲ ಅರ್ಜೆಂಟ್ ಹೋಗ್ಬೇಕಿತ್ತು, ಹಂಗಾಗಿ ಮುದ್ದೆ ಮಾಡಿರಲಿಲ್ಲ, ಬರೀ ಅನ್ನ ಮಾಡಿದರು. ಅದನ್ನೇ ತಿಂದ್ಬಿಟ್ಟು ಹೊರಡೋಣ ಅಂತ. ಮತ್ತು ಒಂದು ಗಾದೆ ಮಾತಿದೆ, ಬೆರಕೆ ಸೊಪ್ಪಿನ ಸಾರು ಚಂದ, ಬೆಡಗಿಲ್ಲದ ಜಾತಿ ಚಂದ ಅಂಥೇಳಿ. ಸೊ ಇದು ಬೆರಕೆ ಸೊಪ್ಪಿನ ಸಾರಲ್ಲ, ಇದು ಎಣ್ಣೆ ಸೊಪ್ಪಿಂದು ಮಜ್ಜಿಗೆ ಬಿಟ್ಟು ಸೊಪ್ಪಿನ ಸಾರು. ಬೆರಕೆ ಸೊಪ್ಪಿನ ಸಾರು ಬಗ್ಗೆ ನನ್ನ ಗಾತಿ ಹೇಳಿದ್ದು. ಸೊ ಇದೇ ಥರ ನನ್ನ ವಿಡಿಯೋಗಳು ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಶರಣಾರ್ಥಿ, ಧನ್ಯವಾದ.